ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಎಸ್ಎಸ್ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಅರ್ಜಿ ಸಲ್ಲಿಕೆ. ಪಥಸಂಚಲನ ಭದ್ರತೆ ಬಗ್ಗೆಯೂ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿದಾರ ಅಶೋಕ್ ಪರವಾಗಿ ವಕೀಲರಾಗಿರುವಂಥ ಅರುಣ್ ಶ್ಯಾಮ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಭದ್ರತೆಯ ಕಾರಣವನ್ನು ಕೊಟ್ಟು ಅನುಮತಿಯನ್ನು ನಿರಾಕರಣೆ ಮಾಡಬಾರದು. ಒಂದು, ಅದೇ ಸಂದರ್ಭದಲ್ಲಿ ನವೆಂಬರ್ 2ನೇ ತಾರೀಕೆ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಬೇಕು. ಮೂರನೆಯದು, ಭದ್ರತಾ ವಿಚಾರವಾಗಿ ಕೇಂದ್ರೀಯ ಪಡೆ ಕರೆಸಲು ನಾವು ಸಿದ್ಧ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು, ಆರ್ಎಸ್ಎಸ್ ಪಥಸಂಚಲನ ಚಿತ್ತಾಪುರದಲ್ಲಿ ಅನುಮತಿ ನಿರಾಕರಣೆ ಯಾಕೆ? ಸಂಚಾರಿ ದಟ್ಟಣೆ ಒಂದು, ಮತ್ತೊಂದು ಕಡೆ ಸಂಘರ್ಷ, ಸಾಕಷ್ಟು ಸಂಘಟನೆಗಳು ಅದೇ ದಿನ ಅದೇ ಟೈಮಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೋರಿದೆ ಅಂತ ಭದ್ರತೆಯ ದೃಷ್ಟಿಯಿಂದ ಅನುಮತಿ ನಿರಾಕರಣೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಅರ್ಜಿ ಸಲ್ಲಿಕೆ ಆಗಿದೆ.